ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದ ಶಾಸಕರನ್ನ ಕರೆದುಕೊಂಡು ಕುಂಭಮೇಳಕ್ಕೆ ಹೋಗುವ ಕುರಿತಂತೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದೇನೆ ಎಂದು ವಿಧಾನಸಭೆ ಉಪಸಭಾಪತಿ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ವರ್ಷದಲ್ಲಿ 2 ಸಲ ಪ್ರವಾಸ ಮಾಡಲಿಕ್ಕೆ ಅವಕಾಶವಿದೆ, ಶಾಸಕರಿಗೆ ಅವಕಾಶವಿದೆ ಎಂದರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರು ಕುಂಭಮೇಳಕ್ಕೆ ಹೋಗುವ ಕುರಿತಂತೆ ಕೇಳಿದ್ರು. ಸದ್ಯ ಕುಂಭಮೇಳದಲ್ಲಿ ಬಹಳಷ್ಟು ಗದ್ದಲ ಇದೆ, ಬೇಡ ಅಂತ ಹೇಳಿದೆ. ಕೆಲ ಶಾಸಕರು ಹೆಚ್ಚು ಉತ್ಸಾಹ ತೋರಿಸಿದ್ದಕ್ಕೆ ಅನುಮತಿ ಕೇಳಿದ್ದೇವೆ. ಸರ್ಕಾರ ಅನುಮತಿ ಕೊಟ್ರೆ ಸರ್ಕಾರದ ಹಣದಲ್ಲಿ ಹೋಗ್ತೀವಿ, ಇಲ್ದಿದ್ರೆ ಸ್ವಂತ ಹಣದಲ್ಲಿ ಹೋಗಿ ಬರ್ತೀವಿ ಎಂದು ರುದ್ರಪ್ಪ ತಿಳಿಸಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಕುಂಭಮೇಳ ಕುರಿತಂತೆ ಕೊಟ್ಟಿರುವ ಪಾಪ ಪುಣ್ಯ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟರು. ಖರ್ಗೆ ಅವರ ಹೇಳಿದ್ರಲ್ಲಿ ತಪ್ಪೇನಿದೆ? ನಮ್ಮಲ್ಲಿ ಅಜ್ಞಾನ ಮತ್ತು ಬಡತನ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಹೋಗುತ್ತೆ, ಅಜ್ಞಾನ ಬಡತನ ಹೋಗುತ್ತಾ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಎಂದು ರುದ್ರಪ್ಪ ಲಮಾಣಿ ಸಮರ್ಥನೆ ಮಾಡಿಕೊಂಡರು. ನಾನು ಪಿಟಿಷನ್ ಕಮಿಟಿ ಮತ್ತು ವಸತಿ ಕಮಿಟಿಗಳ ಅಧ್ಯಕ್ಷನಾಗಿ ಪ್ರಯಾಗರಾಜಕ್ಕೆ ಅವರು ಹೋಗಬೇಕು, ಮೊದಲಿಂದನೂ ಹೋಗಬೇಕು ಅಂತ ಭಾಳ ದಿವಸದಿಂದ ನನಗೆ ಕೇಳ್ತಾ ಇದ್ದರು. ಅಲ್ಲಿ ಭಾಳ ಜನ ಇದೆ, ಸಿಕ್ಕಾಪಟ್ಟೆ 3-4 ಕಿಲೋಮೀಟ್ರ್ ನಡೆದು ಹೋಗಬೇಕು, ಅದರಿಂದ ಭಾಳ ತೊಂದರೆ ಆಗ್ತದೆ, ಆಗೋದಿಲ್ಲ ಅಂತ ಹೇಳಿದರು. ಈಗ ಕೆಲವು ಲೀಡ್ರುಗಳು ಹೋದ ಮೇಲೆ VIP ಗಳಿಗೆ ನೇರವಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದರಿಂದ ನಮ್ಮ ಕಮಿಟಿಯಿಂದ ಹೋದ್ರೆ ನಮಗೆ ಬೇಗನೆ ಅಲ್ಲಿ ಇದು ಸಿಗ್ತದೆ, ಪುಣ್ಯ ಸ್ನಾನ ಮಾಡಲಿಕ್ಕೆ ಅಂತ ಭಾಳ ಜನ ಹೇಳಿದ್ದಾರೆ. ನಮ್ಮ ಕಮಿಟಿಯಲ್ಲಿ BJPಯವರು ಹೋದಾರೆ, ಕಾಂಗ್ರೆಸ್ನವರು ಹೋದಾರೆ, JDSನವರು ಹೋದಾರೆ. ಆ ಕಮಿಟಿಯಿಂದ ಅವರ ಅನಿಸಿಕೆಗಳನ್ನು ಕೇಳತಕ್ಕಂಥದ್ದು ಅಧ್ಯಕ್ಷರ ಜವಾಬ್ದಾರಿ. ಅದರಿಂದ ನಾನು ಮುಗಿಯಬೇಕಾದ್ರೆ ಹೋಗೋಣ ಅಂತ, ಯಾಕಂದರೆ ಈಗ ಭಾಳ ಗದ್ದಲ ಇರ್ತದೆ, ಈ ಗದ್ದಲದೊಳಗೆ ಹೋಗಿ ಅಲ್ಲೇನು ಇದನ್ನು ಮಾಡೋದು ಅಂತ ಹೇಳಿದಾಗ ಅವರು ಒತ್ತಡ ಮಾಡಕತ್ತಿದ್ರು, ಬರ್ರಿ ನಾವು ಒಂದು ಸಲ ನೋಡ್ಕೊಂಬರೋಣ, ಇನ್ನು 146 ವರ್ಷಕ್ಕೆ ಒಂದು ಸಲ ಆಗಿದೆ, ಅದರಿಂದ ನಮಗೂ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿದರು. ಅವರವರ ಭಾವ ಅವರವರಿಗೆಲ್ಲ ಅವರ ಮನಸ್ಸು ಹೇಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ. ಅದರಿಂದ ಹೋಗೋಣ ಅಂತ ಹೇಳಿದ್ದೇವೆ. ಸರ್ಕಾರದ ಪರ್ಮಿಷನ್ ಕೇಳಿದ್ದೇವೆ. ಸರ್ಕಾರ ಪರ್ಮಿಷನ್ ಕೊಟ್ಟರೆ ಹೋಗ್ತೇವೆ. ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡದೇ ಹೋದರೆ ಮುಂದಿನ ದಿನಗಳಲ್ಲಿ ಹೋಗಿ 3 ನದಿಗಳ ಸಂಗಮ ಯಾವತ್ತೂ ಇದ್ದೇ ಇರ್ತದೆ, ಅದೇನು ಎಲ್ಲಿ ಹೋಗೋದಿಲ್ಲ. ಆದ್ದರಿಂದ ನಾವು ಮತ್ತೊಂದು ಸರಿನೂ ಕೂಡ ಎಲ್ಲ ಹೋಗಿ ಬರ್ಬೋದು. ನಮ್ಮ ಭಾವನೆಗಳಿಗೆ ಧಕ್ಕೆ ಬಾರದ ಹಾಗೆ ನಾವು ನಡ್ಕೊಳ್ತಕ್ಕಂಥದ್ದು ಅಧ್ಯಕ್ಷನಾದ ನನ್ನ ಕರ್ತವ್ಯ. ಆದ್ದರಿಂದ ನಾನು ಇದನ್ನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಬಂದ ಮೇಲೆ ನಾನು ಎಲ್ಲರಿಗೂ ಕೂಡ ಈ ವಿಚಾರ ತಿಳಿಸ್ತೀನಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.